ನಮಸ್ಕಾರ. ಪ್ರೇಮ್ ವಿತ್ ಸುವರ್ಣ ಗರ್ಲ್ಸ್ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನೆನಪಿರಲಿ ಪ್ರೇಮ್ ಕಹಾನಿಗಳು ಎಲ್ರಿಗೂ ನೆನಪಿರೋಂಗಿರಲಿ ಅಂತ ಕಹಾನಿ ಮೇಲೆ ಕಹಾನಿ ಹೇಳ್ತಾನೆ ಬಂದರು. ಕೊನೆಗಂತೂ ಪ್ರೇಮ ಜ್ಯೋತಿಯಲ್ಲಿ ಅದು ಎಂಡ್ ಆಯಿತು. ಆದರೆ ಜ್ಯೋತಿಯ ಯಾವೆಲ್ಲ ವಿಷಯಗಳು ಅವ್ರಿಗೆ ಇಷ್ಟ ಆಗುತ್ತೆ, ಯಾವ್ದು ಕಷ್ಟ ಆಗುತ್ತೆ ಅದ್ರ ಬಗ್ಗೆ ಕೇಳ್ದಿಲ್ಲ ಅಂತಂದರೆ ಬಹುಶಃ ಪ್ರೇಮ್ ಕಹಾನಿ ಎಂಡ್ ಆಗಲ್ಲ ಅಂತ ಅನ್ಸುತ್ತೆ. ಸೊ ಜ್ಯೋತಿಯ ಯಾವ ವಿಷಯಗಳು ಬಹಳ ಇಷ್ಟ, ಬಹಳ ಆಪ್ತ? ತುಂಬ ಕೇರ್ ತಗೊಳ್ತಾಳೆ ನನ್ನ ಬಗ್ಗೆ, ನನ್ನ ಪೇರೆಂಟ್ಸ್ ಬಗ್ಗೆ ಮತ್ತು ಮಕ್ಕಳ ಬಗ್ಗೆ, ಟೋಟಲಾಗಿ ನನ್ನ ಮನೆ ಬಗ್ಗೆ ತುಂಬ ಕೇರ್ ತಗೊಳ್ತಾಳೆ. ಇಟ್ಸ್ ಅ ವೆರಿ ಸ್ಟ್ರಾಂಗ್ ಪಿಲ್ಲರ್ ನನ್ನ ಮನೆಗೆ. ನಿಮ್ಮ ತುಂಬ ಇಂಟರ್ವ್ಯೂಸ್ ನೋಡಿದ್ದೀನಿ, ಅವ್ರು ತುಂಬ ಸೈಲೆಂಟ್ ಅಂತ ಅನ್ಸುತ್ತೆ, ಜಾಸ್ತಿ ಮಾತಾಡಲ್ಲ ಅಂತ. ಹೌದೌದು, ಇಂಟರ್ವ್ಯೂ ಎಲ್ಲ ಕೂತ್ಕೊಂಡಾಗ ತುಂಬ ಸೈಲೆಂಟ್ ಅಷ್ಟೇ ಅವಳು. ಬಟ್ ಮನೆಯಲ್ಲಿ ವೈಲೆಂಟಾ? ನಮಸ್ಕಾರ ಸೂಸ್ತೆ ಸುಮಾರು ಎಸ್ತೆ ಡಮಾರ್ ಅಂತ. ಅಲ್ಲ, ಮೊದಲೇ ಏನಾದರೂ ಮಾತುಕತೆ ಆಗ್ಬಿಟ್ಟಿದ್ಯಾ? ಆನ್ ಕ್ಯಾಮ್ ನಾನು ಮಾತಾಡ್ತೀನಿ, ಮನೇಲಿ ಎಷ್ಟು ಬೇಕಾದ್ರೂ ಮಾತಾಡ್ಕೊಳಮ್ಮ ಅಂತ ಏನಾದ್ರು ಹೇಳ್ಬಿಟ್ಟಿದ್ಯಾ? ಅವಳು ಹಂಗೆ, ಅವಳು ಕ್ಯಾಮ್ರಾ ಮುಂದೆ ಎಲ್ಲರೂ ಮುಂದೆ ಜಾಸ್ತಿ ಮಾತಾಡಲ್ಲ, ತುಂಬ ಸೈಲೆಂಟ್ ಅವಳು. ಅವಳಿಗೆ ನಮ್ಮ ಇದರಲ್ಲಿ ಒಂದು ತುಂಬ ಅಟ್ರಾಕ್ಟಿವ್ ಆಗಿರೋ ಒಂದು ವಿಷಯ ಏನಂದರೆ, ಈಗ ಗಂಡ ಹೆಂಡತಿ ಜಗಳ ಮಾಡ್ತಂದ್ರೆ ಮಾತು ಬಿಡ್ತಾರಲ್ವಾ, ನಮ್ಮ ಮನೆಯಲ್ಲಿ ಮಾತು ಜಾಸ್ತಿ ಆಗುತ್ತೆ. ಜಗಳ ಆಡ್ದಾಗ ಮಾತು ಜಾಸ್ತಿ ಆಗುತ್ತೆ. ಅಲ್ಲ, ಮನೇಲಿ ನೀವು ನಾನು ಸೈಲೆಂಟ್ ಆಗ್ತೀನಿ, ಜಗಳ ಆಡ್ದಾಗ ಕೋಪ ಮಾಡ್ಕೊಂಡು ನಾನು ಸೈಲೆಂಟ್ ಆಗ್ತೀನಿ. ಅವಳು ಸೈಲೆಂಟ್ ಆಗಿರೋದಕ್ಕೆ ಬಿಡಲ್ಲ, ಮಾತಾಡು ಯಾಕೆ ಸೈಲೆಂಟ್ ಆಗಿದ್ಯಾ, ಮಾತಾಡು ಅಲ್ಲಿಂದ ಇನ್ನೊಂದು ಜಗಳ ಶುರು ಆಗುತ್ತೆ. ಅಲ್ಲ, ಮನೇಲಿ ನೀವು ಇಬ್ಬರು ಇರೋದ, ಇನ್ಯಾರಾದ್ರೂ ಇದ್ದಾರಾ? ಇಲ್ಲ, ನಮ್ಮ ಮನೇಲಿ ನನ್ನ ತಂದೆ ತಾಯಿ, ಪಾಪ ಅವ್ರ ಪರಿಸ್ಥಿತಿ ಎಲ್ಲ ನಮ್ಮತ್ತೆ, ಏನಾಗದ್ರೆ ಮಕ್ಕಳು, ಅಂತ ಅವ್ರಿಗೆಲ್ರಿಗೂ ಗೊತ್ತು. ಅಲ್ಲ, ಅವ್ರಿಗೆಲ್ರಿಗೂ ಎಲ್ಲ ಗೊತ್ತು ಅವ್ರಿಗೆ. ಇರೋದೇ ಹಿಂಗೆ ಹಣೆ ಬರನೇ ಎಷ್ಟು ಇವ್ರಿಬ್ರದ್ದು ಅಂತ. ಅಲ್ಲ, ಫೋರ್ಸೇಬ್ಲಿ ನಮ್ಮೆಲ್ಲರ ಕೈಲೂ ಹ್ಯಾಂಡ್ಸಮ್ ಸ್ಟಾರ್ ಅಂತ ಅನ್ನಿಸ್ಕೊಂಡ್ರಿ. Okay. ಯಾರು ಮಧ್ಯದಲ್ಲಿ ಬಂದು ಹ್ಯಾಂಡ್ಸಮ್ ಸ್ಟಾರ್ ನೀವು ಅಂತ ಮನೆ ಹತ್ರ ಹೇಳ್ತಾರಲ್ಲ, ಲವ್ಲಿ ಸ್ಟಾರ್ ಅಂತಾರೆ, ಹ್ಯಾಂಡ್ಸಮ್ ಸ್ಟಾರ್ ಹುಡುಗಿರ್ ನಾನು ಹೇಳಿದ್ದು, ಹುಡುಗರಲ್ಲ ಅಂತಾರೆ. ಅದನ್ನೆಲ್ಲ ಹ್ಯಾಂಡಲ್ ಮಾಡೋದು ಅವಳಿಗೆ ಬಿಟ್ಬಿಡ್ತೀನಿ. ಸಿರೋಳಮ್ಮ ಯಾರೋ ತುಂಬಾ ಓವರ್ ಆಕ್ಟಿಂಗ್ ಮಾಡ್ತಾ ಇದಾರೆ, ಮಾತಾಡಮ್ಮ ನೀನೆ ಅಂತ. ಒಳಗೆ ಖುಷಿ ಆಗ್ತಿರುತ್ತೆ. ಕ್ರೇಜಿ ಫ್ಯಾನ್ಸ್ ಸುಮಾರು ಜನ ಇದ್ದಾರೆ. ಅದು ಅವಳ ಮುಂದೆನೇ ಎಷ್ಟೋ ಘಟನೆಗಳು ನಡೆದಿದೆ. ಲಾಸ್ಟ್ ಟೈಮು ನಾವು ದಸರಾ ಇನಾಗ್ರೇಷನ್, ಯೂತ್ ದಸರಾ ನನ್ನ ಕೈಲಿ ಇನಾಗ್ರೇಷನ್ ಮಾಡಿಸಿದ್ರು. ಆಗ ನಾನು ಇವಳು ಹೋಗಿದ್ವಿ. ಸೊ ನಾನು, ಇವಳು ಮತ್ತೆ ಅಲ್ಲಿ IAS IPS ಆಲ್ ಗೆಸ್ಟ್ ಎಲ್ಲ VIP ಗೆಸ್ಟ್ ಎಲ್ಲ ಕೂತಿದ್ವಿ ಮುಂದೆ. ಸರಿ, ಒಂದು ಹುಡುಗಿ ಅಲ್ಲಿಂದ ತುಂಬ ಗಲಾಟೆ ಮಾಡ್ತಾ ಇದ್ಲು, ಸಾರ್ ಆಟೋಗ್ರಾಫ್ ಬೇಕು ಅಂತೇಳಿ. ನಾನು ಪೊಲೀಸ್ ಅವ್ರಿಗೆ ಹೇಳಿ ಕಳಿಸಿ ಆ ಹುಡುಗಿನ ಅಂತ ಹೇಳಿ ಕರ್ಸ್ಕೊಂಡು ಆಟೋಗ್ರಾಫ್ ಕೊಟ್ಟಿದ್ದ ಕೂಡಲೇ ನನ್ನ ಹೆಂಡತಿ ಪಕ್ಕದಲ್ಲಿ ಕೂತಿದ್ಲಲ್ಲ, ಸರಿ ಅವಳ ಹತ್ರ ನಿಂತ್ಕೊಂಡಿದ್ಲು. ನಾನು ಮೋಸ್ಟ್ಲಿ ಅವಳ ಹತ್ರ ಆಟೋಗ್ರಾಫ್ ಏನೋ ತೊಗೊಳ್ತಾಳೆ ಅಂದ್ಕೊಂಡು ನಾನು ಅಂದ್ಕೊಂಡೆ. ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದಾಳೆ ಅವಳಿಗೆ, ಪ್ಲೀಸ್ ಮೇಡಮ್, ನಾನು ನಿಮ್ಮ ಹಸ್ಬೆಂಡ್ಗೆ ಒಂದೇ ಒಂದು ಸರಿ ಕಿಸ್ ಮಾಡಬೇಕು ರಿಯಾಕ್ಷನ್ ನೋಡ್ಬೇಕು. ಜ್ಯೋತಿ ಜಾಲಿ ಆಗ್ಬಿಟ್ರೆ ನನ್ನ ಪಕ್ಕದಲ್ಲಿ ಒಬ್ರು DC ಕೂತ್ಕೊಂಡಿದ್ರು. ಅವರು ನೋಡ್ತಾ ಇದ್ರು. ಆಮೇಲೆ ಕರ್ಕೊಂಡು ಹುಡುಗಿನ ಒಳಗೆ ಖುಷಿಯಾಗಿರ್ಬೇಕು ನಿಮಗೆ. ಯಾರಿಗೆ? ನಿಮಗೆ ರೀ, ಒಬ್ಬನೇ ಇದ್ರೆ ಪರವಾಗಿಲ್ಲ, ಪಾಪ ನಾನು ಎಂತಿದ್ದಾಳೆ ಸುಮ್ಮನೆ ಹೇಳಿದ್ದು. ಹೊರಗಿತ್ತು ಹಂಗಾದ್ರೆ. ಹೇಳಿ ಇವಳು ಬೇರೆ ಇದ್ದಾಳೆ, ಅವಳನ್ನೇ ಕೇಳ್ತಾರೆ, ಪ್ಲೀಸ್ ನಿಮ್ಮ ಗಂಡನ್ಗೆ ಒಂದೇ ಒಂದು ಕಿಸ್ ಮಾಡಬೇಕು ಮೇಡಮ್, ಪ್ಲೀಸ್ ಪರ್ಮಿಷನ್ ಕೊಡಿ ಮೇಡಮ್. ರೈಟ್ ವೇಗೆ ಹೋಗಿದ್ದಾಳೆ, ಹೆಂಡತಿ ಹತ್ರನೇ ಇಲ್ಲ, ತಪ್ಪಲ್ಲೇ ಆಗಿರೋದು. ಡೈರೆಕ್ಟ್ ಆಗಿ ಕೇಳಿದ್ರೆ ಆಗೋಗಿರೋದು. ಆಸೆ ನಿಭಾಯಿಸ್ಬಿಡ್ತಿದ್ರ ನೀವು ಆ ಸಿಚುವೇಶನ್? ಸಮಾಧಾನ ಮಾಡಿ ಕಳಿಸ್ತಾ ಇದ್ದೆ. ಅಂದ್ರೆ ಹಿಂಗೆಲ್ಲ ಎಮೋಷನ್ ಆಗ್ಬಾರ್ದು ಅಂತ ಹೇಳಿ ಒಳ್ಳೆ ಮಾತಾಡಿ ಕಳಿಸ್ತಾ ಇದ್ದೆ. ಸುಮ್ಮನಿರಪ್ಪ, ನಾನೇ ಕೊಟ್ಟು ಕಳಿಸ್ತಿದ್ದೆ ಅಂದ್ರೆ ತಪ್ಪ. ಏನು ಬಂದ್ಬಿಡ್ತಲ್ಲ ಅಳು. ಅಲ್ಲ, ಇಷ್ಟೆಲ್ಲ ಸಹಿಸ್ಕೋತಾರಲ್ಲ ಜ್ಯೋತಿ ಕೊಟ್ಟಿರೋ ಬೆಸ್ಟ್ ಗಿಫ್ಟ್. ಜ್ಯೋತಿ ನನಗೆ ಕೊಟ್ಟಿರೋದ, ನಾನು ಜ್ಯೋತಿ ಕೊಟ್ಟಿರೋದು. ಪ್ರೊಡಕ್ಷನ್ ನಂಬರ್ 2. ಅದೇ ಬೆಸ್ಟ್ ಗಿಫ್ಟ್. ಅದಕ್ಕಿಂತ ಬೆಸ್ಟ್ ಗಿಫ್ಟ್ ಏನು ಕೊಡೋದಕ್ಕೆ? ನೀವು ಫ್ಯಾಕ್ಟ್ರಿಗೆಲ್ಲ ಹೋಗ್ತಾ ಇರ್ತೀವಿ ಅಂತ ಹೇಳಿದ್ರಿ, ಸೀರೆ ಎಲ್ಲ ಬಹಳ ಡಿಸೈನ್ಸ್ ಗೊತ್ತಿರ್ಬೋದು. ಹಾಗಾದ್ರೆ ಯಾವತ್ತನ ನಿಮ್ದೊಂದು ಡಿಸೈನರ್ ಸೀರೆಯನ್ನ ಪ್ರೆಸೆಂಟ್ ಮಾಡಿದ್ದೀರಾ? ಹೌದು, ನಾನು ಫಸ್ಟ್ ಪ್ರೆಸೆಂಟ್ ಮಾಡಿದ್ದು ನಾನೇ ವಿವಿಂಗ್ ಮಾಡಿರುವಂಥ ಸೀರೆ. ಅದು ಇವತ್ತು ಇದೆ. ಒನ್ ವರ್ಡ್ ಆನ್ಸರ್ ಕೊಡಬೇಕು. ಸೊ ನಿಮ್ಮ ಫೇವ್ರೆಟ್ ಆಕ್ಟರ್? ರಾಜ್ಕುಮಾರ್. ಫೇವ್ರೆಟ್ ಡೈರೆಕ್ಟರ್? ಸುಮಾರು ಜನ ಇದ್ದಾರೆ, ಬಟ್ ನೀವು ಒಂದು ಹೇಳಿದ್ರೆ ಕಷ್ಟ ಆಗುತ್ತೆ. ಬೇರೆ ಮೆಮೊರೇಬಲ್ ಅಂತೂ ಒಂದು ತುಂಬಾ ಇನ್ಸ್ಪೈರ್ ಆಗಿರ್ತೀರಾ ಅವರಿಂದ, ಇಷ್ಟಪಟ್ಟು. ರತ್ನಜ ಅವರು. ಆಕ್ಟ್ರೆಸ್ ಜೂಹಿ ಚಾವ್ಲಾ. ಸ್ಯಾಂಡಲ್ವುಡ್ ಅಲ್ಲಿ ಹೇಳಿ. ಸ್ಯಾಂಡಲ್ವುಡ್ ಅಲ್ಲಿ ಆಕ್ಟ್ ಮಾಡಿರೋರು ಎಲ್ಲರೂ ಇಷ್ಟನೇ. ಕಾಂಟ್ರವರ್ಸೀಸ್ ಅಂದ್ರೆ ನೀವೇ ಊಟ ಹಾಕೋದು, ತಿರ್ಗಾ ನಮ್ಮನ್ನ ಕೂರಿಸಿ ನೀವೇ ಕ್ವಶನ್ ಕೇಳೋದು. ಅಂದ್ರೆ ನೀವು ಅಂತಲ್ಲ ನಾನು ಹೇಳ್ತಾರೆ, ಯಾರಾದ್ರೂ ಆಗಿರ್ಲಿ. ಓಕೆ, ಜ್ಯೋತಿ ಮಾಡ್ಕೊಡೋ ಫೇವ್ರೆಟ್ ತಿಂಡಿ ಯಾವುದು? ಸೊ ನಾನ್ ವೆಜ್ ಎನಿಥಿಂಗ್. ಅದರಲ್ಲಿ ಅವಳು
ನಾನ್ ವೆಜ್ ಬಿಟ್ಟು ಮಾಡೋದಂದ್ರೆ ಸಾವಿಗೆ ಪಾಯಸ ಮಾಡ್ತಾಳೆ. ಅಂದ್ರೆ ನಾನ್ ವೆಜ್ ಅಂದ್ರೆ ಯಾವ ಪ್ರಾಣಿ ಆದ್ರೂ ಸರಿ ಅಂತ ಮನುಷ್ಯರನ್ನ ಮನುಷ್ಯರನ್ನ ಬಿಟ್ಟು ಹಾವು ನಾವೆಲ್ಲ ಸರಿ ಸರಿ. ಇದೇ ಖುಷಿಯಲ್ಲಿ ಒಂದು ಗಿಫ್ಟ್ ಕಾಕೋಚ ನಾವು ಆರಿರ್ತಿದ್ವಿ ಕೊಡೋದಾಗಿದ್ರೆ. ಬಾಂಬೆ ಅಲ್ವಾ? ತಿನ್ಬೇಕು ಸ್ವೀಟಾ? ಇವೆರಡೇ ಬಹಳ ಇಷ್ಟನಾ? ಬಹಳ ಇದು ಮತ್ತೆ ಜ್ಯೋತಿ ಅವರೇ ಕಾರಣನಾ ಇದಕ್ಕೆ? 100% ಅವಳೆ ಕಾರಣ. ಹೌದಾ? ಸ್ವೀಟು, ಮಸಾಲೆ ಪುರಿ, ಬೇಲ್ಪುರಿ, ಗೋಬಿ ಮಂಚೂರಿ, ಮಶ್ರೂಮ್ ಮಂಚೂರಿ ಎಲ್ಲಾನು ಅವಳೆ ರೆಡಿ ಮಾಡಿಸಿದ್ದು. ಇಲ್ಲ, ಒಂದೇ ಮಾತಲ್ಲಿ ಹೇಳೋದಾದ್ರೆ ಪ್ರೇಮ್ ಅವ್ರ ಜೀವನದಲ್ಲಿ ಏನೇ ಆದ್ರೂ ಅದಕ್ಕೆಲ್ಲ ಜ್ಯೋತಿನೇ ಕಾರಣ. ಅಲ್ಲ ಒಳ್ಳೇದು ಒಳ್ಳೇದು ಮಾತ್ರ. ಅಲ್ಲ ಅದಕ್ಕೆ ಕೆಟ್ಟದಾದ್ರೆ ಅದು ಪ್ರೇಮ ಅವರೇ ಕಾರಣ. ತಿಂದು ಅದಾದ್ಮೇಲೆ ಇವಾಗ 10 ಕಿಲೋಸ್ ಏನೋ ಇಳಿಸಿರೋದು, 13 kg. 13 kg ಇಳಿಸಿರೋದು. ಯಾವ ಮೂವಿಗೆ? ಚಂದ್ರಾಗ ಅಥವಾ ಫಸ್ಟು ಶತ್ರು ಮೂವಿಗೆ 6 ಪ್ಯಾಕ್ ಮಾಡಿದೆ. ಹಾಗೆ ಇನ್ನು ಚಾರ್ಮಿನಾರ್ಗೋಸ್ಕರ 13 kg. ಓಕೆ, ಇವಾಗ ಚಾರ್ಮಿನಾರ್ ಅಲೆಯಲ್ಲಿ ತೇಲ್ತಾ ಇದ್ದೀರಾ? ಆಮೇಲೆ ತಿಂತೀವಿ. ಇದ್ರಲ್ಲೊಂದು ಸೀಕ್ರೆಟ್ ಇದೆ. ಇದೊಂದು ಸೀಕ್ರೆಟ್ ಇದೆ ಅಲ್ವಾ? ಅದು ಬೇಡ ಹೇಳ ಬೇಡವಾ? ಸೀಕ್ರೆಟ್ ಅಂತ ಹೇಳ್ಬಿಟ್ಟು ಮತ್ತೆ ಅದು ಆ್ಯಕ್ಚುಲಿ ಅವಳು ನನ್ನ ಜೊತೆಲಿ ತಿನ್ನೋದು, ಬಿಟ್ಟು ತಿನ್ನೋದಕ್ಕಾಗಲ್ಲ ಅವಳು. ಸೊ ಇಷ್ಟೊತ್ತು ನಮ್ಮ ಜೊತೆ ಎಲ್ಲ ಮಾತಾಡಿದ್ರಿ. ಪ್ರೋಗ್ರಾಮ್ ಅಂತ ಅನಿಸ್ಲಿಲ್ಲ, ಸುಮ್ಮನೆ ಹರಟೆ ಹೊಡೆದ್ವಿ ಅಂತ ಅನಿಸ್ತು. ಹೇಗೆ ಅನಿಸ್ತು ನಿಮಗೆ? ತುಂಬ ಖುಷಿ ಆಯಿತು. ಆ್ಯಕ್ಚುಲಿ ನಿಜ ಹೇಳಬೇಕಂದ್ರೆ ಒಂದು 15 ಜನ 20 ಜನ ಹುಡುಗರು ಇದ್ರೂ ಬೇಕಾದ್ರೆ ಫೇಸ್ ಮಾಡ್ಬೋದು, ಫೈಟ್ ಮಾಡೋದ್ರ ಫೈಟ್ ಮಾಡ್ಬೋದು. ಬಟ್ ಸುತ್ತಲೂ ಒಂದು 6 ಜನ ಹುಡುಗಿರು ಕೂತ್ಕೊಂಡಾಗ ಮಾತಾಡೋದು ತುಂಬ ಕಷ್ಟ ಆಗ್ಬಿಡುತ್ತೆ ನಲ್ಲಿ. ಇಷ್ಟ ಆಗಿದ್ರೆ ಎಷ್ಟು ಮಾತಾಡ್ತಿದ್ರಿ? ಅದು ಹೇಳೋದಕ್ಕೆ ಸ್ವಲ್ಪ ಟೈಮ್ ಕೊಡಿ. ಓಕೆ, ಅದನ್ನು ಸೀರಿಯಲ್ ಥರ ಹೇಳ್ತಾರೆ. ಹೇಳಿ, ಪರವಾಗಿಲ್ಲ ಹೇಳಿ. ಆದರೂ ನಿಮ್ಮ ಜೊತೆಲ್ಲ ಕೂತ್ಕೊಂಡಿದ್ದು ತುಂಬ ಖುಷಿ ಆಯಿತು. ಸೊ ಒಂಥರ ಎಷ್ಟೋ ವರ್ಷ ಫ್ರೆಂಡ್ಸ್ಗಳ ಥರ. ಅಂದರೆ ಹೊಸದಾಗಿ ಸಿದ್ದವ್ರ ಮುಂದೆ ನಾವು ಇಷ್ಟೊಂದು ಮಾತಾಡೋದಕ್ಕಾಗಲ್ಲ. ಟು ಬಿ ಫ್ರ್ಯಾಂಕ್ ಆಗಿ ನಾನೇ ಇವತ್ತು ಇಷ್ಟೊಂದು ಮಾತಾಡ್ತಾ ಇದ್ದೀನಿ ಅಂದರೆ ನನಗೆ ಆಶ್ಚರ್ಯ ಆಗ್ತಾಯಿದೆ. ಹುಡುಗಿರ ಜೊತೆನಲ್ಲಿ ಇಷ್ಟೊಂದು ಮಾತಾಡಲ್ಲ ನಾನು, ಬಟ್ ನಿಮ್ಮ ಜೊತೆಲ್ಲ ಇಷ್ಟೊಂದು ಮಾತಾಡಿದ್ದೀನಿ ಅಂದರೆ ಗೊತ್ತಿಲ್ಲ, ಅಷ್ಟೊಂದು ಫ್ರೆಂಡ್ಲಿ ಬಾಂಡಿಂಗ್ ನೋಡಿದ ಕೂಡಲೇ ಜನ್ಮ ಜನ್ಮದ ಅನುಬಂಧ ಅಂತಲ್ಲ, ಅಲ್ಲಿವರೆಗೂ ಹೋಗ್ಬೇಡಿ. ಥ್ಯಾಂಕ್ ಯು ವೆರಿ ಮಚ್. ಇಷ್ಟೊತ್ತು ಸಾಕಷ್ಟು ತುಂಬ ಮಾತಾಡ್ಬಿಟ್ರಿ. ಥ್ಯಾಂಕ್ ಯು ವೆರಿ ಮಚ್. ಸೀರಿಯಲ್ ಥರ ನೋಡೋಣ ಇದರಲ್ಲಿ ಎಷ್ಟೊಂದು ತೋರಿಸ್ತಿರೋ ಎಷ್ಟೊಂದು ಕಟ್ ಮಾಡ್ತಿರೋ ಗೊತ್ತಿಲ್ಲ. ಏನಾರು ಆದರೆ ಸಂದೀಪ ಒಂದು 50 ಸರಿ ಥ್ಯಾಂಕ್ಸ್ ಹೇಳಿದ್ರು ಇದುವರೆಗೂ, ಇನ್ನೊಂದು 2 ಸರಿ ಹೇಳ್ಬಿಡ್ತಾರೆ. ಹೇಳಿ ಥ್ಯಾಂಕ್ಸ್ ಅಂತ. ಥ್ಯಾಂಕ್ ಯು. ಫೈನಲಿ ಓಕೆ, ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಅನ್ನೋದು ಬಹುಶಃ ಮುಗಿಯಲ್ಲ ಅಂತ ಅನ್ಸುತ್ತೆ. ಸೊ ನೋಡಿದ್ರಲ್ಲ ವೀಕ್ಷಕರೇ, ಪ್ರೇಮ್ ಅವರ ಜೀವನದಲ್ಲಿ ಪ್ರೀತಿ, ಪ್ರೇಮ, ಪ್ರಣಯ ಬಿಟ್ರೆ ಬೇರೇನು ಇಲ್ಲ ಅಂತ ಅನ್ಸುತ್ತೆ. ನಗುವಿನ ಅಲೆ ಇದೆ, ಪ್ರೀತಿಯ ಸೆಲೆ ಇದೆ, ಜ್ಯೋತಿಯ ಕಿರಣ ಇದೆ. ಹೀಗಾಗಿ ಅದೇ ಪ್ರೀತಿಯ ಸ್ಫೂರ್ತಿಯಿಂದ, ಅದೇ ಪ್ರೇಮದ ಛಲದಿಂದ ಪ್ರೇಮ್ ಇವತ್ತು ಯಶಸ್ವಿ ನಟ ಅನ್ಸ್ಕೊಂಡಿದ್ದಾರೆ. ಹೀಗಾಗಿ ನೆನಪಿರಲಿ ಪ್ರೇಮ್, ಹೀಗೆ ಅವರ ಜೀವನ ಪ್ರೇಮಮಯವಾಗಿರಲಿ ಅಂತ ಆಶಿಸ್ತಾ ಇವತ್ತಿನ ವಿಶೇಷ ಕಾರ್ಯಕ್ರಮ ಮುಗಿಸ್ತಾ ಇದೀವಿ. ನಮಸ್ಕಾರ. ಥ್ಯಾಂಕ್ ಯು. ಅವಳೋದ ಜಾಗವೆಲ್ಲ ಚಿಗುರಿ ಮೆಲ್ಲ ಮೆಲ್ಲ, ಕೋಗಿಲೆ ಗಾನವೆಲ್ಲ ಚಿಮ್ಮುತ್ತಿದೆ ಮೆಲ್ಲ. ಅವಳೋದ ಜಾಗವೆಲ್ಲ ಚಿಗುರಿ ಮೆಲ್ಲ